ಓಂ ಸರ್ವಮಂಗಳಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಜೀವಿಸ್ತಕ್ಕಂತಹ ಈ ಜೀವನದಲ್ಲಿ ನಮಗೆ ಬಣ್ಣಗಳಾಗ್ಬೋದು, ಹಾಗೆ ವಾರಗಳಾಗ್ಬೋದು, ಆಹಾರ ಪದ್ಧತಿಗಳಾಗ್ಬೋದು, ಪ್ರತಿದಿನ ಏನು ಮಾಡಬೇಕು, ಯಾವ ದಿನಕ್ಕೆ ಏನು ವಿಶೇಷ, ಯಾಕೆ ನಮಗೆ ಭಾನುವಾರ, ಸೋಮವಾರ, ಮಂಗಳವಾರ ಈ ಒಂದೊಂದು ವಾರನೂ ಕೂಡ ನಮಗೆ ಹೆಸರುಗಳಿಟ್ಟಿದ್ದಾರೆ. ಅದೇ ಸೂರ್ಯ, ಅದೇ ಚಂದ್ರ, ಅದೇ ಬೆಳಕು, ಅದೇ ಕತ್ತಲಾದರೂ ಕೂಡ ಪ್ರತಿದಿನವೂ ಸಹ ಒಂದು ವಿಶೇಷತೆಯನ್ನು ಹೊಂದಿರುತ್ತೆ. ಆ ರೀತಿ ನೋಡೋಕ್ಕೆ ಹೋದಾಗ ನಾವು ಪ್ರತಿದಿನಕ್ಕೂ ಒಂದು ಅಧಿದೇವತೆ, ಒಂದು ದೇವರು, ಈ ರೀತಿ ನಾವು ಹಿಂದಿನ ಪೂರ್ವಿಕರಾಗ್ಬೋದು, ಯುಗಗಳಿಂದಲೂ ಕೂಡ ಅದರದೇ ಆದ ಒಂದು ವಿಶಿಷ್ಟತೆಯನ್ನು ಕಂಡುಕೊಂಡು ಬಂದಿದ್ದೀವಿ. ಇವತ್ತಿನ ದಿನ ಶುಕ್ರವಾರದ ದಿನ ಹುಳಿ ಪದಾರ್ಥವನ್ನು ತಿನ್ನಬಾರ್ದು. ಹುಳಿ ಪದಾರ್ಥ ಶುಕ್ರವಾರದ ದಿನ ಹೆಚ್ಚು ತಿನ್ನೋದ್ರಿಂದ ನಮಗೆ ಎಷ್ಟು ಶುಭ ಎಷ್ಟು ಅಶುಭ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಧರ್ಮ ಅಂತಲ್ಲ, ಸರ್ವಧರ್ಮ ಇರ್ಬೋದು, ಪುರುಷರಾಗ್ಬೋದು, ಮಹಿಳೆಯರಾಗ್ಬೋದು, ಯಾರೇ ಆಗ್ಬೋದು. ಯಾಕೆಂದರೆ ಶುಕ್ರವಾರಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಎಲ್ಲ ಧರ್ಮಗಳಲ್ಲೂ ಕೊಡ್ತೀವಿ. ಶುಕ್ರವಾರ ಅಂದರೆ ನಾವು ಮಹಾಲಕ್ಷ್ಮಿಗೆ ಪ್ರತೀಕ ಅಂತೀವಿ. ಅನ್ಯ ಧರ್ಮಗಳು ಕೂಡ ಅವರು ಶುಕ್ರವಾರಕ್ಕೆ ಹೆಚ್ಚು ಪ್ರಾಶಸ್ತ್ಯ, ಅವತ್ತು ಬಹಳಷ್ಟು ಶುಭ ದಿನ, ಮಂಗಳಕರವಾದ ದಿನ ಅಂತೂ ಕೂಡ ಎಲ್ಲ ಧರ್ಮಗಳವರು ಕೂಡ ಗುರುತಿಸಿದ್ದಾರೆ. ಆದರೆ ಇವತ್ತಿನ ದಿವಸ ಶುಕ್ರವಾರದ ದಿನ ಹುಳಿ ಪದಾರ್ಥ ಆಹಾರ ಸೇವನೆ ಮಾಡುವುದು ಅಷ್ಟು ಸೂಕ್ತ ಅಲ್ಲ. ಹಿಂದೂ ಸಂಪ್ರದಾಯದಲ್ಲಿ ನಾವು ಇದಕ್ಕೆ ಹೆಚ್ಚು ಮಹತ್ವ ಕೊಟ್ಟರು. ಈ ದಿನ ಸಂತೋಷದ ತಾಯಿ, ಯಾಕೆ ಅಂತ ಹೇಳಿದ್ರೆ ದನ ಬರಬೇಕು ಅಂದರೆ ನಾವು ಆ ಧನದ ಅಧಿದೇವತೆ, ಐಶ್ವರ್ಯದ ಅಧಿದೇವತೆ ಮಹಾಲಕ್ಷ್ಮಿಯ ದಿನವಾಗಿ ನಾವು ಶುಕ್ರವಾರವನ್ನು ಗುರುತಿಸ್ತೀವಿ. ಮಹಾಲಕ್ಷ್ಮಿಯ ದಿನವಾಗಿ ಶುಕ್ರವಾರವನ್ನು ಗುರುತಿಸ್ತೀವಿ. ಆ ತಾಯಿಗೆ ಸಿಹಿ ಅಂದರೆ ಭಾಳಷ್ಟು ಇಷ್ಟ ಕೂಡ ಹೌದು. ಈ ದಿನ ಲಕ್ಷ್ಮೀ ಪೂಜೆಗೆ, ಸಂಪತ್ತು ವೃದ್ಧಿಗೆ, ಐಶ್ವರ್ಯ ಪ್ರಾಪ್ತಿಗೆ, ಆರೋಗ್ಯಕ್ಕಾಗಿ ಆ ತಾಯಿಯ ಕೃಪೆಯನ್ನು ಪಡ್ಕೊಳ್ತೀವಿ. ಇನ್ನು ವಿಶೇಷವಾಗಿ ಶುಕ್ರವಾರ ಕೆಲವರು ಉಪವಾಸ ಇರ್ತಾರೆ, ಹಾಗೆ ವಿಶೇಷವಾಗಿ ಕುಂಕುಮಾರ್ಚನೆ ಮಾಡಿಸ್ತಾರೆ. ಇದೆಲ್ಲ ಮಾಡಿಸ್ತಕ್ಕಂಥ ಸಂದರ್ಭ. ಆದರೆ ಹುಳಿ ಆಹಾರವನ್ನು ಇವತ್ತಿನ ದಿನ ನಾವು ಸೇವಿಸದೆ ಪೂಜೆ ಮಾಡಿದ್ರೆ ಆ ತಾಯಿ ಶೀಘ್ರ ಒಲಿತಾಳೆ. ಆಹಾರದಲ್ಲಿ ಹುಣಸೆ ಹಣ್ಣಾಗ್ಬೋದು, ಹಾಗೆ ನಿಂಬೆ ಹಣ್ಣಾಗ್ಬೋದು, ಆ ರೀತಿ ನೋಡೋಕೆ ಹೋದಾಗ ಉಪ್ಪಿನಕಾಯಿ ಆಗ್ಬೋದು, ವಿನೇಗರ್ ಆಗ್ಬೋದು, ಆರೆಂಜ್ ಆಗ್ಬೋದು, ಹುಳಿಯಿಂದ ಕೂಡಿದಂಥ ಪದಾರ್ಥಗಳನ್ನು ತಿನ್ನದೆ ಪೂಜೆ ಮಾಡಿದ ಸಂದರ್ಭದಲ್ಲಿ ಶುಕ್ರವಾರ ಮಹಾದೇವಿ, ಶ್ರೀದೇವಿ, ಮಹಾಲಕ್ಷ್ಮಿ ಆ ಕೃಪೆಗೆ ಪಾತ್ರರಾಗ್ತಕ್ಕಂಥ ಸಾಧ್ಯತೆ ಶೀಘ್ರ ಇರುತ್ತೆ. ಇನ್ನು ಈ ದಿನ ನಾವು ಅವೆಲ್ಲ ತಿಂದಾಗ ಆ ದೇವರಿಗೆ ನಾವು ಅಗೌರವ ಸೂಚಿಸಿದಂಗೆ ಆಗುತ್ತೆ. ಧನಾತ್ಮಕ ಶಕ್ತಿಗಳು ನಮ್ಮಲ್ಲಿ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಒಂದು ದಿನ ನಾವು ಉಪವಾಸ ಅಂದ್ರೇ ಭಗವಂತನಿಗೆ ಹತ್ತಿರ ಇರತಕ್ಕಂಥದ್ದು. ಇನ್ನು ಉಪವಾಸ ವೈಜ್ಞಾನಿಕವಾಗಿ ತಗೊಂಡಾಗ ದೇಹ ಶುದ್ಧಿ ಆಗುತ್ತೆ. ಇನ್ನು ನಾವು ಧಾರ್ಮಿಕವಾಗಿ ತಗೊಂಡಾಗ ಭಗವಂತನ ಕಡೆ ಒಲವು ಮೂಡುತ್ತೆ. ಇನ್ನು ಆಧ್ಯಾತ್ಮಿಕದಿಂದ ನೋಡಿದಾಗ ಆ ಒಂದು ಕೆಟ್ಟ ಗ್ರಹಗಳ ಒಂದು ದೃಷ್ಟಿ ನಮಗೆ ಅಂದರೆ ದೂರ ಆಗಿ ಒಳ್ಳೆಯ ಗ್ರಹಗಳು ಕೂಡ ನಮ್ಮಲ್ಲಿ ಅವರ ಅನುಗ್ರಹ ಕೂಡ ಸಿಗುತ್ತೆ. ಯಾಕೆಂದರೆ ನಿಮಗೆ ಜ್ಞಾಪಕ ಇರ್ಬೋದು, ಸಂತೋಷಿ ಮಾತಾ ಯಾರ್ಯಾರು ಪೂಜೆ ಮಾಡ್ತಾರೆ ಅವರು ಹುಳಿಯ ಪದಾರ್ಥವನ್ನು ತ್ಯಜಿಸಿರ್ತಾರೆ. ಇನ್ನು ಎಸ್ಪೆಷಲಿ ವಿಶೇಷವಾಗಿ ಶುಕ್ರವಾರದ ದಿನ ನಾವು ತುಪ್ಪದ ದೀಪ ಹಚ್ಚತಕ್ಕಂಥದ್ದು, ದೇವರಿಗೆ ಸಿಹಿ ನೈವೇದ್ಯ ಇಡ್ತಕ್ಕಂಥದ್ದು, ನಾವು ಯಾವುದೇ ಹುಳಿಯ ಪದಾರ್ಥ ತಿಂದೇ ಇದ್ದಾಗ ಆ ಪೂಜೆ ಕೂಡ ಫಲಿಸುತ್ತೆ. ದೈವ ಕೃಪೆಗೆ ಪಾತ್ರರಾಗ್ತೀವಿ. ಆಸೆ ಆಕಾಂಕ್ಷೆಗಳೀಡೇರುತ್ತೆ. ಬಹುಮುಖ್ಯವಾಗಿ ಸೌಭಾಗ್ಯ ಸಿಗ್ತಕ್ಕಂಥದ್ದು, ಸುಮಂಗಳಿ ಭವ ಸಿಗ್ತಕ್ಕಂಥದ್ದು, ಅಂದರೆ ಮಾಂಗಲ್ಯ ಯೋಗ ಸಿಗ್ತಕ್ಕಂಥದ್ದು, ಶೀಘ್ರ ವಿವಾಹ ಇರ್ಬೋದು, ಆರೋಗ್ಯದಲ್ಲಿ ಚೇತರಿಕೆ ಇರ್ಬೋದು. ಹಾಗೆ ಆ ವಿಶೇಷವಾಗಿ ಮಹಿಳೆಯರಿಗೆ ಒಂದು ಪ್ರಭಾವಳಿ ಉಂಟಾಗುತ್ತೆ. ಆ ಪ್ರಭಾವಳಿ ಅಂದರೆ ದೈವಿಕ ಪ್ರಭಾವಳಿ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಆಹಾರ ಯಾವಾಗ ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಹುಳಿಯ ಪದಾರ್ಥ ಮುಟ್ಟದೇ ಇದ್ದಾಗ ಬಹಳಷ್ಟು ಶುಭ ಕೂಡ ಆಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.